ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮಧ್ಯ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯ ಮತ್ತೆ ಸಂಪೂರ್ಣ ಭರ್ತಿಯಾಗ್ತಾ ಇದೆ. ಈಗಾಗಲೇ ಡ್ಯಾಂನ ಭದ್ರತೆಯ ದೃಷ್ಟಿಯಿಂದ ಜಲಾಶಯದಿಂದ 10 ಕ್ರಸ್ಟ್ ಗೇಟ್ಗಳ ಮೂಲಕ ಸಾಕಷ್ಟು ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಆಗಸ್ಟ್ 10ನೇ ತಾರೀಕಿನ ರಾತ್ರಿ ಇದ್ದಕ್ಕಿದ್ದ ಹಾಗೆ ತುಂಗಭದ್ರಾ ಜಲಾಶಯದ 19ನೇ ನಂಬರ್ನ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿತ್ತು. ಆ ಬಳಿಕ ಅದೊಂದೇ ಕ್ರಸ್ಟ್ ಗೇಟ್ನ ಮೂಲಕ 35,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ನದಿಗೆ ಹರಿದು ಹೋಗ್ತಾ ಇತ್ತು. ಅವತ್ತಿಗಾಗಲೇ ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದ ಕಾರಣದಿಂದ ಒಂದೇ ಗೇಟ್ನ ಮೇಲೆ ಒತ್ತಡ ಹೆಚ್ಚಾಗಬಾರದು ಅನ್ನೋ ಕಾರಣದಿಂದ ಇನ್ನುಳಿದ ಗೇಟ್ಗಳನ್ನ ಕೂಡ ತೆರೆದು ಭಾರಿ ಪ್ರಮಾಣದಲ್ಲಿ ನೀರನ್ನ ನದಿಗೆ ಹರಿಬಿಡಲಾಯಿತು. ಹೀಗಾಗಿ ಕೇವಲ ಒಂದು ವಾರದಲ್ಲಿ ತುಂಗಭದ್ರಾ ಜಲಾಶಯ ಸರಿಸುಮಾರು 30 TMCಯಷ್ಟು ನೀರನ್ನ ಕಳೆದುಕೊಳ್ಳಬೇಕಾಗಿ ಬಂತು. ಇದು ಮಧ್ಯ ಕರ್ನಾಟಕ ಭಾಗದ ರೈತರಲ್ಲಿ ತೀವ್ರ ಆತಂಕಕ್ಕೆ ಕಾರಣ ಆಗಿತ್ತು. ಈ ಬಾರಿ 2 ಭತ್ತದ ಬೆಳೆಗಳನ್ನ ಬೆಳೆಯುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ 19ನೇ ನಂಬರ್ನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದದ್ದು ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತೆ ಆಗಿತ್ತು. ಆ ಬಳಿಕ ಸರ್ಕಾರ ಹಲವಾರು ನೀರಾವರಿ ತಜ್ಞರನ್ನ ಸಂಪರ್ಕಿಸಿ ಹೈದರಾಬಾದ್ನಿಂದ ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಅವರನ್ನ ಕರೆಸಿ ಹಾಗೂ ಈಗೂ 7 ದಿನಗಳ ನಂತರ ಅಂದ್ರೆ ಆಗಸ್ಟ್ 17ರ ಹೊತ್ತಿಗೆ 19ನೇ ನಂಬರ್ನ ಗೇಟ್ಗೆ ತಾತ್ಕಾಲಿಕ ಗೇಟ್ಗಳನ್ನು ಅಳವಡಿಸುವ ಕೆಲಸವನ್ನ ಪೂರ್ಣ ಮಾಡಿತು. ಇಷ್ಟಾಗುವ ಹೊತ್ತಿಗೆ ತುಂಗಭದ್ರಾ ಜಲಾಶಯದಲ್ಲಿ 30 TMCಯಷ್ಟು ನೀರು ಕಡಿಮೆ ಆಗಿತ್ತು. ಹೀಗಾಗಿ ರೈತರ ಮುಖದಲ್ಲಿ 2ನೇ ಬೆಳೆಗೆ ನೀರು ಸಿಗುತ್ತೋ ಇಲ್ಲವೋ ಅನ್ನುವ ಆತಂಕ ಮನೆ ಮಾಡಿತು. ಆದರೆ ಈಗ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಆತಂಕಗಳಿಗೂ ಉತ್ತರ ಸಿಕ್ಕಿದೆ. ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ 101 TMCಯಷ್ಟು ನೀರು ಸಂಗ್ರಹ ಆಗಿದೆ. ಹಾಗಾದ್ರೆ ತುಂಗಭದ್ರಾ ಜಲಾಶಯ ಕೇವಲ 15 ದಿನದ ಒಳಗೆ ಮತ್ತೆ ತುಂಬಿದ್ದಾದ್ರೂ ಹೇಗೆ? ಈ ಬಾರಿ ವರುಣನ ಕೃಪೆ ಕರ್ನಾಟಕದ ಮೇಲೆ ಹೇಗಿತ್ತು? ಈಗ ಮತ್ತೆ ಜಲಾಶಯ ತುಂಬಿರೋದ್ರಿಂದ ಈ ಭಾಗದ ರೈತರಿಗೆ ಹೇಗೆಲ್ಲ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದ ಅತಿದೊಡ್ಡ ಜಲಾಶಯಗಳ ಪೈಕಿ ತುಂಗಭದ್ರಾ ಜಲಾಶಯ ಕೂಡ ಒಂದು. ಸರಿಸುಮಾರು 105 TMCಯಷ್ಟು ನೀರನ್ನ ಈ ಜಲಾಶಯದಲ್ಲಿ ಸದ್ಯಕ್ಕೆ ಸಂಗ್ರಹಿಸಿಡಬಹುದು. ಹಾಗೆ ನೋಡಿದ್ರೆ ಜಲಾಶಯದಲ್ಲಿ ನೀರಿನ ಸಂಗ್ರಹ ಪ್ರಮಾಣ ಇನ್ನಷ್ಟು ಹೆಚ್ಚಾಗಿದೆ. ಆದರೆ ಅಲ್ಲೆಲ್ಲ ಹೂಳು ತುಂಬಿರೋ ಕಾರಣದಿಂದ ಸದ್ಯಕ್ಕೆ 105 TMCಯಷ್ಟು ನೀರು ಮಾತ್ರ ಶೇಖರಣೆ ಮಾಡಲಾಗ್ತಾ ಇದೆ. ಈ ಜಲಾಶಯ ಹೊಸಪೇಟೆ ಬಳಿಯ ಮುನಿರಾಬಾದ್ನ ಬಳಿ ನಿರ್ಮಾಣ ಆಗಿದೆ. ಈ ತುಂಗಭದ್ರಾ ನೀರಿನ ಕಾರಣದಿಂದಲೇ ಕರ್ನಾಟಕದ ಅನ್ನದ ಬಟ್ಟಲು ಅಂತಲೇ ಕರೆಸಿಕೊಳ್ಳುವ ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಯ ಸಾಕಷ್ಟು ತಾಲೂಕುಗಳು ಸಮೃದ್ಧವಾಗಿವೆ. ಕೆಳಗೆ ಒಮ್ಮೆ ಜಲಾಶಯ ತುಂಬಿಬಿಟ್ರೆ ಇಲ್ಲಿನ ರೈತರು 2 ಬೆಳೆಗಳನ್ನ ಬೆಳೀತಾರೆ. ಅದಕ್ಕಾಗಿ 120 TMCಗೂ ಅಧಿಕ ಪ್ರಮಾಣದ ನೀರು ಅಗತ್ಯ ಇರುತ್ತೆ. ಆದ್ರೆ ಈ ಬಾರಿ ಆಗಸ್ಟ್ ನಲ್ಲಿ ಸಂಭವಿಸಿದ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಘಟನೆ ತುಂಗಭದ್ರಾ ಜಲಾಶಯದ ನೀರಿನ ಪ್ರಮಾಣವನ್ನ ತುಂಬಾನೇ ಕಡಿಮೆ ಮಾಡಿತ್ತು. ಹೀಗಾಗಿ ಈ ಬಾರಿ ಒಂದು ಬೆಳೆ ಅಷ್ಟೇ ಬೆಳೆಯೋದಕ್ಕೆ ಸಾಧ್ಯ ಆಗಬಹುದು ಅನ್ನುವ ಮನಸ್ಥಿತಿಗೆ ರೈತರು ಕೂಡ ಬಂದಿದ್ರು. ಆದ್ರೆ ಸತತ 5 ದಿನಗಳ ಕಾಲ ನಡೆದ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಕೊಚ್ಚಿ ಹೋಗಿದ್ದ 19ನೇ ನಂಬರ್ನ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ಗಳನ್ನ ಅಳವಡಿಸಲಾಯಿತು. ಅದಾದ ಬಳಿಕ ತುಂಗಭದ್ರಾ ಜಲಾಶಯ ಮತ್ತೆ ತುಂಬುವುದಕ್ಕೆ ಶುರುವಾಯಿತು. ಅಲ್ಲಿಂದ ಸುಮಾರು 17 ದಿನಗಳ ಒಳಗಾಗಿ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ 30ರಿಂದ 31 TMCಯಷ್ಟು ನೀರು ಹರಿದು ಬಂದಿದೆ. ಒಳಹರಿವಿನ ಪ್ರಮಾಣ 30,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ಇರುವ ಕಾರಣದಿಂದ ಅಣೆಕಟ್ಟಿನ ಹಿತದೃಷ್ಟಿಯ ಕಾರಣದಿಂದ 10 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಅಲ್ಲಿಗೆ ಮಧ್ಯ ಕರ್ನಾಟಕದ ಜೀವನಾಡಿ ತುಂಗಭದ್ರೆ ಮತ್ತೆ ಮೈದುಂಬಿ ಈ ಭಾಗದ ರೈತರ ಮುಖದಲ್ಲಿ ಮತ್ತೆ ಮಂದಹಾಸವನ್ನ ಮೂಡಿಸಿದಳೆ. ಗೆಳೆಯರೆ, ಈ ಬಾರಿಯ ಮಳೆ ಕರ್ನಾಟಕದ ಪಾಲಿಗೆ ನಿಜಕ್ಕೂ ವರ ಅಂತಾನೆ ಹೇಳ್ಬೋದು. ಹಾಗೆ ನೋಡಿದ್ರೆ ಕೆಲವು ಕಡೆಗಳಲ್ಲಿ ಇವತ್ತಿಗೂ ಕೂಡ ಮಳೆಯ ಕಣ್ಣಾಮುಚ್ಚಾಲೆ ಆಟ ನಡೀತಲೇ ಇದೆ. ಮತ್ತೆ ಕೆಲವು ಕಡೆಗಳಲ್ಲಿ ಮಳೆಯ ರಭಸಕ್ಕೆ ಪ್ರವಾಹಗಳು, ಭೂಕುಸಿತಗಳೇ ಸಂಭವಿಸ್ತಾ ಇವೆ. ಹಾಗೆ ನೋಡಿದ್ರೆ ತುಂಗಭದ್ರಾ ನದಿ ಹರಿದು ಬರುವ ಪಾತ್ರದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿತ್ತು. ಹೀಗಾಗಿನೇ ತುಂಗಾ ಹಾಗೂ ಭದ್ರಾ ಜಲಾಶಯಗಳು ಕೂಡ ಭರ್ತಿಯಾಗಿ ಕಡೆಗೆ ತುಂಗಭದ್ರಾ ಜಲಾಶಯ ಕೂಡ ಆಗಸ್ಟ್ನ ಹೊತ್ತಿಗೆ ಸಂಪೂರ್ಣ ಭರ್ತಿಯಾಗಿತ್ತು. ಆದ್ರೆ ಆಗಸ್ಟ್ನ ನಂತರ ಇಷ್ಟೇ ಪ್ರಮಾಣದ ಮಳೆ ಆಗುತ್ತಾ ಅನ್ನುವ ಅನುಮಾನ ರೈತರಲ್ಲಿತ್ತು. ಬಟ್ ಈ ಬಾರಿ ವರುಣ ರೈತರ ಕೈ ಹಿಡಿದಿದ್ದಾನೆ. ಆಗಸ್ಟ್ 17ರ ನಂತರವೂ ಕೂಡ ತುಂಗಭದ್ರಾ ನದಿಯ ಪಾತ್ರದಲ್ಲಿ ಉತ್ತಮ ಮಳೆ ಆಗಿರೋ ಕಾರಣದಿಂದ ಜಲಾಶಯಕ್ಕೆ ಪ್ರತಿದಿನ ಸರಾಸರಿ 30,000 ಕ್ಯೂಸೆಕ್ನಷ್ಟು ನೀರು ಹರಿದು ಬಂದಿದೆ. ಹೀಗಾಗಿ 15 ದಿನಗಳಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಒಟ್ಟು 30 TMCಯಷ್ಟು ನೀರು ಹರಿದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಡ್ಯಾಮ್ ಭರ್ತಿಯಾಗಿರೋದ್ರಿಂದ ಈ ಬಾರಿ 2 ಭತ್ತದ ಬೆಳೆ ಗ್ಯಾರಂಟಿ ಅನ್ನುವ ನಿರ್ಧಾರಕ್ಕೆ ರೈತರು ಬಂದಿದ್ದಾರೆ. ಕಳೆದ ವರ್ಷ ಬರಗಾಲ ಇದ್ದ ಕಾರಣದಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದ ಹಾಗೂ ಉತ್ತಮ ಫಸಲನ್ನ ಪಡೆಯೋದ್ರಲ್ಲಿ ವಿಫಲರಾಗಿದ್ದ ರೈತರು ಈ ಬಾರಿ ಆ ಫಸಲನ್ನ ಪಡೆಯುವ
ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಸದ್ಯಕ್ಕೆ 19ನೇ ನಂಬರ್ನ ಕ್ರಸ್ಟ್ ಗೇಟ್ಗೆ ಅಳವಡಿಸಲಾಗಿರುವ ತಾತ್ಕಾಲಿಕ ಎಲಿಮೆಂಟ್ಗಳ ರಿಪೇರಿ ಕಾರ್ಯವನ್ನ ಮುಂದಿನ ಬೇಸಿಗೆಯಲ್ಲಿ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗೇನೆ ಈ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗೋದ್ರ ಹಿಂದಿನ ಕಾರಣವನ್ನ ತಿಳಿಯೋದಕ್ಕಾಗಿ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದೆ. ಒಟ್ನಲ್ಲಿ ಈ ಬಾರಿ ಒಂದೇ ಬೆಳೆಗೆ ತೃಪ್ತಿ ಪಟ್ಟುಕೊಳ್ಬೇಕಾ ಅಂತ ತಲೆ ಮೇಲೆ ಕೈ ಹೊತ್ಕೊಂಡಿದ್ದ ರೈತರ ಮುಖದಲ್ಲಿ ಈಗ ಮತ್ತೆ ಮಂದಹಾಸ ಮೂಡಿದೆ. ತುಂಗಭದ್ರೆ ಮತ್ತೆ ಮೈದುಂಬಿ ವಿಜಯನಗರ, ಕೊಪ್ಪಳ ಹಾಗೂ ಬಳ್ಳಾರಿ ಜಿಲ್ಲೆಯ ಸಾಕಷ್ಟು ಭೂಮಿಯನ್ನ ಹಸಿರಾಗಿಸೋದಕ್ಕೆ ಸಿದ್ಧವಾಗಿ ನಿಂತಿದ್ದಾಳೆ. ಇದು ಗೆಳೆಯರೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.